நீங்களாம் வந்துட்டீங்க, நல்லா இருக்கு. அப்போ நெக்ஸ்ட் அதுதான் நம்மளுக்கு வேறு எதுவும் இல்லை. சிவராத்திரி முடிஞ்ச அதுதான். ಭಾರತೀ ನಗರ ರೆಸಿಡೆಂಟ್ಸ್ ಫೋರಂನ 35ನೇ ವರ್ಷ ಇದು ನಡೀತಾ ಇದೆ. 35 ವರ್ಷಗಳಾಗಿದೆ. ಸಂಘದ ವತಿಯಿಂದ ನಾನಾ ಸಮಾಜ ಸೇವಾ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡಿದ್ದಾರೆ. ನಾವು ಪ್ರತಿದಿನವೂ ಕೂಡ ಎಷ್ಟೋ ಜನರನ್ನ ನೋಡ್ತಾ ಇರ್ತೇವೆ. ಅವರೆಲ್ಲರೂ ಕೂಡ ಒಂದೇ ಒಂದು ದಿನ ಏನಾದರೂ ಕೆಲಸ ನಿಲ್ಲಿಸ್ಬಿಟ್ರೆ ಬಹುಶಃ ನಮ್ಮ ಬದುಕು ಎಷ್ಟು ದುರ್ಭರ ಆಗಬಹುದು ಅಂತ. ಉದಾಹರಣೆಗೆ ಪೌರ ಕಾರ್ಮಿಕರಿರಬಹುದು, ಅಥವಾ ಆಟೋ ಚಾಲಕರೇ ಇರಬಹುದು, ಸೆಕ್ಯೂರಿಟಿ ಗಾರ್ಡ್ಗಳೇ ಇರಬಹುದು, ಅಥವಾ ತರಕಾರಿ ವ್ಯಾಪಾರಿಗಳೇ ಇರಬಹುದು. ಅವರು ಕೆಲಸ ಮಾಡ್ತಿರೋ ಅಷ್ಟು ಹೊತ್ತು ಕೂಡ ನಮ್ಮ ಬದುಕು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇರತ್ತೆ. ಏನ್ ಪರವಾಗಿಲ್ಲ ಬಿಡು, ನಮ್ಮನ್ನು ಬಿಟ್ರಿಲ್ಲ ಅನ್ಕೊಳ್ತೀವಿ. ಆದರೆ ಒಂದು ದಿನ ತರಕಾರಿ ಸಿಗ್ಲಿಲ್ಲ ಅಂದ್ರೆ, ಒಂದಿನ ಆಟೋದವರು ಮುಷ್ಕರ ಮಾಡಿದ್ರೆ, ಅಥವಾ ಪೌರ ಕಾರ್ಮಿಕರು 2-3 ದಿನ ಕಾಣಿಸ್ಕೊಳ್ಳಿಲ್ಲ ಅಂತಂದ್ರೆ, ಸೆಕ್ಯೂರಿಟಿ ಅನ್ನೋದೇ ಕಷ್ಟ ಆಗ್ಬಿಟ್ರೆ ಎಷ್ಟು ಕಷ್ಟ ಆಗತ್ತಲ್ವಾ. ಹಾಗಾಗಿ ಅವರೆಲ್ಲರನ್ನೂ ಕೂಡ ನೆನಪಿಸಿಕೊಳ್ಳುವಂತಹ ಕಾರ್ಯಕ್ರಮವನ್ನ ಇವತ್ತು ಮಾಡ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ಫೋಟೋಗೆ, ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ನಮ್ಮ ಅತಿಥಿಗಳು. ಇವರನ್ನ ತಂಪು ಹೊತ್ತಲ್ಲಿ ನೆನಿಬೇಕು, ಆದ್ರೆ ಬಿಸಿಲು ಏರ್ಬಿಟ್ಟಿದೆ ನೋಡಿ. ಬದುಕಿದ್ದು 56 ವರ್ಷಗಳಾದ್ರೂ ಕೂಡ 56 ವರ್ಷಗಳನ್ನ ಸುವರ್ಣಾಕ್ಷರದಲ್ಲಿ ಕೆತ್ತಿಡಬೇಕು. ಹಾಗೆ ಸಮಾಜಕ್ಕೆ ಉಪಕಾರಿಯಾಗಿ ಬದುಕಿದವರು, ಬೆಳೆದವರು, ಮುಂದಿನ ಪೀಳಿಗೆಗೆ ಮಾರ್ಗದರ್ಶಿಯಾಗಿ ನಿಂತವರು NS ರವಿ ಅಣ್ಣ ಅವರು. ಎಲ್ಲಿ ಮದುವೆ ಮಾಡಿಕೊಂಡ್ರೆ ನಾನು ನನ್ನದು ಅನ್ನುವಂಥ ಮಮಕಾರ ಬಂದು ಸಮಾಜ ಸೇವೆಗೆ ಅಡ್ಡಿ ಆಗ್ಬಿಡತ್ತೋ ಅಂತ ತಮಗಾಗಿ ಸ್ವಂತದೊಂದು ಕುಟುಂಬವನ್ನ ಕಟ್ಟಿಕೊಳ್ಳದೆ ಸಮಾಜವನ್ನೇ ಕುಟುಂಬವನ್ನಾಗಿ ಭಾವಿಸಿ ಬದುಕಿದವರು. ಮತ್ತೊಂದು ವಿಷಯ ರವಿ ಅವರ ಕುರಿತಾಗಿ ಹೇಳಲೇಬೇಕು. ರವಿ ಅಣ್ಣನವರ ಕುರಿತಾಗಿ ಹೇಳಲೇಬೇಕು. ಇವರು ಯಾವುದೇ ಪಂಥ, ಭಾಷೆ ಅಥವಾ ಪಕ್ಷ ಇದಕ್ಕೆ ಸೀಮಿತವಾಗಿ ಬದುಕಲಿಲ್ಲ. ಬದಲಾಗಿ ಎಲ್ಲರೊಳಗೊಂದಾಗಿ ಸರ್ವಧರ್ಮ ಸಮನ್ವಯವನ್ನ ಸಾರ್ತಾ ಎಲ್ಲ ಪಕ್ಷದವರೊಂದಿಗೂ ಕೂಡ ಉತ್ತಮ ಸ್ನೇಹ ಬಾಂಧವ್ಯವನ್ನ ಇಟ್ಕೊಂಡು ಯಾವುದೇ ರಾಜಕೀಯ ಲಾಭಗಳಿಗೂ ಆಸೆ ಪಡದೆ
ನಿಜವಾದ ರೀತಿಯಲ್ಲಿ ಪರೋಪಕಾರಿಯಾಗಿ ಜನೋಪಕಾರಿಯಾಗಿ ಬದುಕಿದವರು ರವಿ ಅಣ್ಣ ಅವರು. ಎಲ್ಲರೂ ಕೂಡ ಈ ಮೂಲಕ ಚಪ್ಪಾಳಿಯ ಮೂಲಕ ನಿಮ್ಮ ಸಮ್ಮತಿಯನ್ನ ಸೂಚಿಸಿ. ಯಾಕೆಂದ್ರೆ ಭಾರತೀ ನಗರದ ಜನತೆಗೆಲ್ಲರಿಗೂ ಕೂಡ ಇವರು ಚಿರಪರಿಚಿತರು. ನೀವೆಲ್ಲ ಕೂಡ ಇವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇರ್ತೀರಿ ಅಂತ ನನ್ಗೆ ಇವತ್ತು ಅರ್ಥ ಆಗ್ತಾ ಇದೆ. ಯಾಕೆಂದ್ರೆ ಅವರ ಸ್ಮರಣಾರ್ಥ ಇಂಥದ್ದೊಂದು ಒಳ್ಳೆಯ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀರಿ ಅಂದ್ರೆ ಅವರ ಕುರಿತಾಗಿ ನಿಮಗಿರುವಂತಹ ಗೌರವ, ಪ್ರೀತಿ, ವಿಶ್ವಾಸ ಯಾರಿಗಾದ್ರೂ ಅರ್ಥ ಆಗತ್ತೆ. ಗೌರವ ಸಮರ್ಪಣೆ. ಸಮಾಜದ ಅಜಿತ್ ಸಿಂಗ್ ಅವರು ನಮ್ಮ ಜೊತೆಯಾಗಿ ಇದ್ದಾರೆ. ಸಮಾಜದ ವಿವಿಧ ಸ್ತರಗಳಲ್ಲಿ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇರುವಂತಹ ಜನರಿಗೆ ಭಾರತೀ ನಗರ ರೆಸಿಡೆನ್ಸ್ ಫೋರಂ ಕಡೆಯಿಂದ ಗೌರವ ಸಮರ್ಪಣೆಯನ್ನ ಮಾಡುವುದರ ಮೂಲಕ ನಾವೆಲ್ಲ ಉತ್ತಮ ಕಾರ್ಯಗಳಿಗೆ ಪ್ರೇರಣೆಯನ್ನ ಪಡೀತಾ. ಎಲ್ಲರೂ ಮಾತಾಡೋದೇ ಕಡಿಮೆ, ಮಾತೇ ಆಡಿಲ್ಲ ಅಂದ್ರೆ ನಿಜಾನೇನೋ. ಹಾಗೆ ಎಲೆ ಮರೆ ಕಾಯಿ ಅಂತ ಇರುವಂತಹ ಹಲವು ರಂಗದ ಮಹಿಳೆಯರಿಗೆ ನಮ್ಮ ಕಡೆಯಿಂದ ಗೌರವವನ್ನ ಸೂಚಿಸ್ತಾ ಇದ್ದೇವೆ. ಇಲ್ಲಿ ಒಂದಷ್ಟು ಜನರಿಗೆ ಅಷ್ಟೇ ನಾವು ಗೌರವವನ್ನ ತೋರಿಸ್ತಾ ಇದ್ದೀವಿ ಅಂತ ನೀವು ಅನ್ಕೊಳ್ಬಹುದು. ಆದ್ರೆ ಈ ಮೂಲಕ ಯಾರೆಲ್ಲ ಕೂಡ ಆ ರಂಗದಲ್ಲಿ ಇದ್ದಾರೆ ಆ ಎಲ್ಲ ಮಹಿಳೆಯರಿಗೆ ನಾವು ಗೌರವವನ್ನ ಸಮರ್ಪಿಸ್ತಾ ಇದ್ದೇವೆ. ಥ್ಯಾಂಕ್